ಓಕೆ, ಚಾಂಪಿಯನ್ಸ್ ಟ್ರೋಫಿ ಮುಡಿಗೇರಿಸಿಕೊಂಡಿದೆ ಟೀಮ್ ಇಂಡಿಯಾ. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿದೆ ಭಾರತ. ಅರ್ಹ ಗೆಲುವು ಒಂದು ರೀತಿಯಲ್ಲಿ. ಆರಂಭದಲ್ಲಿ ಅದ್ಭುತವಾಗಿ ಆಟ ಆಡಿದ್ರು, ಮಧ್ಯದಲ್ಲಿ ಸ್ವಲ್ಪ ತಿರುಗಾಡಬೇಕಾಗಿ ಬಂತು. ಕೊನೆಗೂ ಕೂಡ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯವನ್ನು ಗೆದ್ದು ಬೀಗಿದೆ ಭಾರತ. ಚಾಂಪಿಯನ್ಸ್ ಟ್ರೋಫಿಗೆ ಮತ್ತೊಮ್ಮೆ ಮುತ್ತಿಟ್ಟಿದ್ದಾರೆ ಬ್ಲೂ ಬಾಯ್ಸ್. ಇವತ್ತು ಮಿಡ್ಲ್ ಆರ್ಡರ್ನಲ್ಲಿ ಜವಾಬ್ದಾರಿಯನ್ನು ತಗೊಂಡು ಶ್ರೇಯಸ್ ಅಯ್ಯರ್ ಅವರು ಆಡಿದ್ದು. ಮತ್ತು ಆರಂಭಿಕ ಹಂತದಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ನಡುವಣ 100 ರನ್ ಜೊತೆಯಾಟ ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂತು. ICC ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಭಾರತ ಅರ್ಹವಾಗಿಯೇ ನ್ಯೂಜಿಲೆಂಡನ್ನು ಸೋಲಿಸಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಕಿರೀಟಕ್ಕೆ ಮುತ್ತಿಟ್ಟಿದ್ದಾರೆ ರೋಹಿತ್ ಪಡೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ವಿಭಾಗದಲ್ಲೂ ಕೂಡ ಸಮಚಿತ್ತದ ಪ್ರದರ್ಶನವನ್ನು ನೀಡುವ ಮುಖಾಂತರ ಆರಂಭದಲ್ಲಿ ಕಿವೀಸ್ ಅವರನ್ನು 251 ರನ್ಗಳಿಗೆ ಕಟ್ಟಾಕಿದ್ರು. ಭಾರತದ ಸ್ಪಿನ್ನರ್ಗಳ ಮುಂದೆ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ತಿಣುಕಾಡಿಬಿಟ್ರು. ಅದಾದ ನಂತರ ಬ್ಯಾಟಿಂಗ್ ಆರಂಭಿಸಿದ ಭಾರತ ಆರಂಭದಲ್ಲಿ ಅದ್ಭುತವಾದ ಆಟವನ್ನು ಆಡಿದೆ. ಸ್ವಲ್ಪ ಸ್ಲೋ ಇತ್ತು ರೋಹಿತ್ ಶರ್ಮಾ ವಿಕೆಟ್ ಬಿದ್ದಾಗ. ಇಂಡಿಯಾ ರವೀಂದ್ರ ಜಡೇಜಾ. ಸೊ ಈ ಮುಖಾಂತರ ಒಂದು ಮಿನಿ ವರ್ಲ್ಡ್ ಕಪ್ ಅಂತ ನಾವೇನು ಕರಿತೀವಿ, ಮಿನಿ ವರ್ಲ್ಡ್ ಕಪ್ ಅನ್ನ ಈಗ ತಂಡ ಗೆದ್ದಿದೆ ಅಂತಾನೆ ಹೇಳ್ಬೋದು. ರೋಹಿತ್ ಪಡೆಗೆ ICC ಚಾಂಪಿಯನ್ಸ್ ಟ್ರೋಫಿ. ಹೆವಿ ಖುಷಿಯಾಗಿದೆ ಇಂಡಿಯಾ ಮ್ಯಾಚ್ ಗೆದ್ದು. ರೋಹಿತ್ ಶರ್ಮಾ ಅವ್ರು ಔಟ್ ಆದಾಗ ಟರ್ನಿಂಗ್ ಪಾಯಿಂಟ್ ಹೆವಿ ಟೆನ್ಷನ್ ಆಗಿತ್ತು. ಬಟ್ ಹೆಂಗೋ ಗೆದ್ಬಿಟ್ವಿ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ಖುಷಿ ಆಯ್ತು. ಈಗಾಗಲೇ ಓರಿಯನ್ ಮಾಲ್ನ ಆವರಣದಲ್ಲಿ ಕ್ರೀಡಾಭಿಮಾನಿಗಳು ಮಸ್ತ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಾಯ್ತು. ಸೊ ಅವರ ಸಂಭ್ರಮಾಚರಣೆಯನ್ನ ಗಮನಿಸ್ತಾ ಇದ್ರಿ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮಾತನಾಡಿಸ್ತೀನಿ, ಹೇಳಿ, ಭಾರತ ಚಾಂಪಿಯನ್ಸ್ ಆಗಿದೆ, ಎಷ್ಟು ಖುಷಿ ಇದೆ? ಖುಷಿ. 2017ರಿಂದ ಬಹಳ ಹೋಪ್ ಇಟ್ಕೊಂಡಿದ್ವಿ, ನಿರೀಕ್ಷತೆ ಇತ್ತು ನಾವು ಗೆಲ್ಬೇಕಂತೇಳಿ. ಫೈನಲಿ ಈ ಸಾರಿ ನಾವು ಚಾಂಪಿಯನ್ಸ್ ಆಗಿದ್ದೀವಿ. ಈ ಟೂರ್ನಿಯಲ್ಲಿ ಒಂದೂ ಸೋತಿಲ್ಲ ಭಾರತ, ಚಾಂಪಿಯನ್. ಅದೇ ಇಂಡಿಯನ್ ಅದು ನಾವೇ ಇಂಡಿಯನ್. ಎಷ್ಟು ಖುಷಿ ಇದೆ ಸರ್, ಚಾಂಪಿಯನ್. ಇದು ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಖುಷಿ ಇದೆ, ಚಾಂಪಿಯನ್. ಇಂಡಿಯಾ